ಎಲ್ಲ ಪಾಲಕರಿಗೂ ನಮಸ್ಕಾರ. ನಾನು ನಿಮ್ಮ DH ನಂದ್ಯಾಳ್ ಸರ್, ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದ ಸಂಸ್ಥಾಪಕರು. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ SGM ವಿದ್ಯಾಪೀಠ ಹಾಗೂ ದ್ರೋಣ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಎರಡೂ ಸಂಸ್ಥೆಗಳ ಒಂದು ಒಕ್ಕೂಟದಲ್ಲಿ ಇನ್ನು ಮುಂದೆ SGMನಲ್ಲಿ ಇರತಕ್ಕಂತಹ ಒಂದು 6ರಿಂದ 10ರವರೆಗೆ ಇರುವಂತಹ ಕ್ಲಾಸಸ್ಗಳನ್ನು ನಾವು ಲೀಡ್ ಮಾಡ್ತಾ ಇದ್ದೇವೆ. ಅಂದರೆ ಎರಡೂ ಸಂಸ್ಥೆಗಳ ಒಕ್ಕೂಟದಲ್ಲಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ನಾಳೆ ದಿವಸ ಅಂದರೆ 26/5/2024 ರವಿವಾರ ದಿವಸ ಬೆಳಗ್ಗೆ 10:45 ಅಪ್ರಾಕ್ಸ್ ನಾವು ಪಾಲಕರ ಸಭೆಯನ್ನು ಕರೆದಿದ್ದೇವೆ. ಎಲ್ಲ ಪಾಲಕರು ಕೂಡ ಈ ಒಂದು ಸಭೆಗೆ ಹಾಜರಾಗಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರೋದರಿಂದ ಏನೆಲ್ಲ ನಿಮಗೆ ಫಾಯ್ದಾ ಇದೆ ಅಂದರೆ ಲಾಭಾಂಶಗಳಿದೆ ಅಂತಂದರೆ, ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈಗ ಆಲ್ರೆಡಿ 4 ಮತ್ತು 5ನೇ ಕ್ಲಾಸನ್ನು ನಮ್ಮಲ್ಲಿ ಓದಿ ನವೋದಯಕ್ಕೆ ಒಂದು ಸೆಲೆಕ್ಷನ್ ಆದಂಥ ಮಕ್ಕಳಿಗೆ ಫಸ್ಟ್ ಸಾಧಕರಿಗೊಂದು ಸನ್ಮಾನ ಕಾರ್ಯಕ್ರಮ ಅಂತ ಮಾಡಿ, ಅದಾದಮೇಲೆ SGM ವಿದ್ಯಾಪೀಠದ 2024-25ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಾವು ಅವತ್ತಿನ ದಿವಸ ಮಾಡ್ತಾಯಿದ್ದೇವೆ. SGM ವಿದ್ಯಾಪೀಠದ ವತಿಯಿಂದ LKGಯಿಂದ ಅಂದರೆ ಬೇಬಿ ಸಿಟ್ಟಿಂಗ್ಲಿಂದ ಹಿಡ್ಕೊಂಡು ಡಿಗ್ರಿವರೆಗೆ ಇರ್ತಕ್ಕಂಥ ಕ್ಲಾಸಸ್ಗಳನ್ನು ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಆ ಬದಲಾವಣೆಗಳ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಅವತ್ತಿನ ದಿವಸ ಅಂದರೆ ನಾಳೆ ರವಿವಾರ ದಿವಸ ನಡೆಯುವಂತಹ 26ನೇ ತಾರೀಕಿಗೆ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇವೆ. ಅಂದರೆ LKGಯಿಂದ ಹಿಡ್ಕೊಂಡು ಅಥವಾ ಬೇಬಿ ಸಿಟ್ಟಿಂಗಿಂದ ಹಿಡ್ಕೊಂಡು 1 to 5ವರೆಗೆ ಆದಂಥ ಬದಲಾವಣೆಗಳನ್ನು ಏನು ಮಾಡ್ತಾ ಇದ್ದೇವೆ, 6ರಿಂದ 10ನೇ ಕ್ಲಾಸಿನವರೆಗೆ ಬದಲಾವಣೆಗಳನ್ನು ಏನೆಲ್ಲ ನಾವು ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ, ಮತ್ತು PUC ಸೆಕ್ಟರು ಮತ್ತು ಡಿಗ್ರಿ ಸೆಕ್ಟರ್ನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ, ಈ ಎಲ್ಲದರ ಮಾಹಿತಿಯನ್ನು ಕಂಪ್ಲೀಟಾಗಿ ನಿಮಗೆ ನೀಡ್ತೇವೆ. ಅದಕ್ಕಾಗಿ ಆ ಆಮಂತ್ರಣ ಪತ್ರಿಕೆಯನ್ನು ಈ ಮೂಲಕ ನೀಡೋದ್ರ ಮೂಲಕ ಸರ್ವರಿಗೂ ಕೂಡ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಸ್ಥಳ ಎಲ್ಲಿ ಅಂತ ನೋಡಿದರೆ SGM PU ಕಾಲೇಜ್ ಅಂದರೆ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಇರತಕ್ಕಂಥ ಇವರ ಒಂದು ನ್ಯೂ ಬಿಲ್ಡಿಂಗಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ದಿನಾಂಕ 26/5/2024 ಅಂದರೆ ನಾಳೆ ದಿವಸನೇ ಇದೆ. ಅದಲ್ಲದೆ ಯಾವ ವಾರ ಅಂದರೆ ರವಿವಾರ, ಸಮಯ ಬೆಳಗ್ಗೆ 10:30 ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯಾವುದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತಂದರೆ, 6ನೇ ತರಗತಿಯಿಂದ JEE ನೀಟ್ UPSC ತರಬೇತಿಗೆ ಸಂಬಂಧಪಟ್ಟಂತೆ, ಅಂದರೆ ಈ ವರ್ಷದಿಂದ ನಾವು 6ನೇ ಕ್ಲಾಸಿಂದನೇ ಈ ಎಲ್ಲ ತರಬೇತಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ PUC ಹಂತದಲ್ಲಿ ಬರ್ತಕ್ಕಂಥ PCMBಯನ್ನು ನಾವು 6ನೇ ಕ್ಲಾಸಿಂದನೇ ಪ್ರಾರಂಭ ಮಾಡ್ತಾ ಇದ್ದು, ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಿಕ್ಷಕರ ತಂಡವನ್ನೇ ನಾವು ಹೊಸದಾಗಿ ನೇಮಕ ಮಾಡಿಕೊಂಡಿದ್ದೇವೆ. ಈ ಒಂದು PCMB ಅಂದರೆ JEE ನೀಟ್ ಮತ್ತು UPSC ಕೋಚಿಂಗನ್ನು ಹೇಳೋ ಸಲುವಾಗಿಯೇ ವಿಶೇಷವಾದಂಥ ತಂಡವೊಂದನ್ನು ನಾವು ಆಲ್ರೆಡಿ ಶಿಕ್ಷಕರ ತಂಡವೊಂದನ್ನು ತಂದಿದ್ದೇವೆ. ಅದರ ಎಲ್ಲದರ ಕುರಿತು ಮಾಹಿತಿಯನ್ನು ನಾವು ಈ ಒಂದು ಫಂಕ್ಷನಲ್ಲಿ ನಿಮಗೆ ಹೇಳುವ ಕೆಲಸವನ್ನು ನಾವು ಮಾಡ್ತೇವೆ. ಇದಕ್ಕೆ ಪ್ರವೇಶಗಳು ಕೂಡ ಆಲ್ರೆಡಿ ಪ್ರಾರಂಭವಾಗಿದ್ದು, ಈಗ ಆಲ್ರೆಡಿ SGM ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳು ಮತ್ತು ಹೊಸದಾಗಿ ಬರುವಂಥ ಮಕ್ಕಳು ಎಲ್ಲ ಥರನಾಗಿ ಪ್ರವೇಶಗಳು ಆಲ್ರೆಡಿ ಪ್ರಾರಂಭವಾಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು SGM ಸ್ಕೂಲ್ನಲ್ಲಿ ಏನೆಲ್ಲ ಒಂದು ಬದಲಾವಣೆಗಳು ಕೆಲವೊಂದಿಷ್ಟನ್ನು ಅಂದರೆ SGMನ್ನು ಯಾಕೆ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಆದರೆ, 6ನೇ ತರಗತಿಯಿಂದಲೇ ನಾವು JEE ನೀಟ್ ಮತ್ತು UPSC ತರಬೇತಿಯನ್ನು ನೀಡಲಿಕ್ಕೆ ಈ ವರ್ಷದಿಂದಲೇ ಪ್ರಾರಂಭ ಮಾಡಿದ್ದೇವೆ. ಅದಲ್ಲದೆ NCERT ಪಠ್ಯಕ್ರಮದ ಬೋಧನೆಯನ್ನು ಕೂಡ ನಾವು ಮಾಡ್ತೇವೆ. ಡಿಜಿಟಲ್ ಕ್ಲಾಸಸ್ಗಳನ್ನು ಮ್ಯಾಕ್ಸಿಮಮ್ ಕ್ಲಾಸಸ್ಗಳನ್ನು ಈ ವರ್ಷದಿಂದ ನಾವು ಡಿಜಿಟಲೀಕರಣಕ್ಕೆ ಎಲ್ಲ ಕ್ಲಾಸ್ಗಳನ್ನು ಟರ್ನ್ ಮಾಡ್ತಾ ಇದ್ದೇವೆ. ಓಕೆ, ನೆಕ್ಸ್ಟು ರಾಜ್ಯದಲ್ಲಿಯೇ ಹೆಸರು ಮಾಡಿರ್ತಕ್ಕಂಥ ಶಿಕ್ಷಕ ವೃಂದದವರನ್ನು ಕರೆಸಿ ಪಾಠ ಬೋಧನೆ ಮಾಡುವ ಕೆಲಸವು ಕೂಡ ಈ ವರ್ಷದಿಂದ ಪ್ರಾರಂಭವಾಗುತ್ತದೆ. ಸುಸಜ್ಜಿತವಾದಂತಹ ಶಾಲಾ ಕಟ್ಟಡ ಅಂದರೆ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದು ಹೊಸ ಬಿಲ್ಡಿಂಗಲ್ಲಿ 6ರಿಂದ 10ನೇ ಕ್ಲಾಸ್ ಇನ್ನು ಮುಂದೆ ರನ್ ಆಗುತ್ತೆ. ಅದಲ್ಲದೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ 0 to Genius ಅನ್ನುವಂಥ ಒಂದು ವಿಶೇಷ ಬ್ಯಾಚನ್ನು ಮಾಡಿ ಅವರಿಗೆ ಪ್ರಾರಂಭದಿಂದನೇ ಕಲಿಕೆಯಲ್ಲಿ ತೊಡಗಿಸಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಮಕ್ಕಳನ್ನು 100% ಪ್ರತಿಭಾವಂತರನ್ನು ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಕಂಪ್ಲೀಟಾಗಿ ಮಾಡಿದ್ದೇವೆ. ಶಾಲಾ ವಾಹನದ ಸೌಲಭ್ಯ ಕೂಡ ನಮ್ಮಲ್ಲಿ ಇದೆ. CCTVಗಳನ್ನು ಅಳವಡಿಸಲಾಗಿದೆ ಮತ್ತು ಫಿಲ್ಟರ್ ವಾಟರ್ ಹಾಗೂ ಹಾಸ್ಟೆಲ್ ಮಕ್ಕಳಿಗೆ ಸ್ನಾನಕ್ಕೆ ಬಿಸಿನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಈ ಸಂಸ್ಥೆಯಲ್ಲಿ ಮಾಡಿದ್ದೇವೆ. ಅದಲ್ಲದೆ
ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ವಾರಕ್ಕೊಮ್ಮೆ ಮಕ್ಕಳಿಗೆ ಕಿರು ಪರೀಕ್ಷೆಯನ್ನು ಮಾಡಿ ಅದರ ಪ್ರಗತಿಯನ್ನು ನಿಮಗೆ ವಾಟ್ಸಪ್ ನಂಬರ್ಗೆ ಹಾಕುವ ಕೆಲಸವನ್ನು ಕೂಡ ನಾವು ಇನ್ನು ಮುಂದೆ ಮಾಡ್ತಾ ಇದ್ದೇವೆ. 50ಕ್ಕೂ ಹೆಚ್ಚು ಶೌಚಾಲಯ ಕೊಠಡಿಗಳನ್ನು ಈ ಒಂದು ಕಟ್ಟಡದಲ್ಲಿ ನಾವು ಹೊಂದಿದ್ದೇವೆ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ಕೂಡ ನೀಡ್ತಾ ಇದ್ದೇವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ. ಯಾರೆಲ್ಲ ನಾವು ಹಾಸ್ಟೆಲಲ್ಲಿ ಇರ್ತೀವಿ ಅಂತಂದ್ರಲ್ಲ, ಆ ಎಲ್ಲ ವ್ಯವಸ್ಥೆಯನ್ನು ಕೂಡ, ಆ ಮಕ್ಕಳಿಗೆ ಕಾಟು, ಬೆಡ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಈಗ ಆಲ್ರೆಡಿ ನಾವು ಮಾಡಿಕೊಂಡಿದ್ದೇವೆ. ಇದೆಲ್ಲದರ ಕುರಿತು ಮಾಹಿತಿ ಮತ್ತು JEE ನೀಟನ್ನು ಯಾಕೆ ಕೊಡಬೇಕು ಅಂತ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ನಾವು ನಾಳೆ ನೀವು ಬಂದರೆ ಕಂಪ್ಲೀಟಾಗಿ ಮಾಹಿತಿಯನ್ನು ಹೇಳ್ತೀವಿ. ಎಲ್ಲರಲ್ಲಿ ಒಂದು ಪ್ರಶ್ನೆ ಇರ್ತದೆ, JEE ನೀಟ್ ಅಂತಂದರೆ ಏನು, IIT ಅಂತಂದರೆ ಏನು, UPSC ಅಂತಂದರೆ ಏನು, ಅದು 6ನೇ ಕ್ಲಾಸ್ ಇರುವಂಥ ಮಕ್ಕಳಿಗೆ ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆಯಾ, ಬೇರೆ ಸ್ಟೇಟಲ್ಲಿ ಯಾರಾದರೂ ಇದನ್ನು ಅಳವಡಿಸಿಕೊಂಡಿದ್ದಾರಾ, ಅಥವಾ ಬೇರೆ ಶಾಲೆಗಳು, ಮುಂದುವರಿದ ಶಾಲೆಗಳು ಯಾರಾದ್ರೂ ಅಳವಡಿಸಿಕೊಂಡಿದ್ದಾರೆ, ಬೇರೆ ರಾಜ್ಯಗಳು ಶಿಕ್ಷಣದಲ್ಲಿ ಯಾಕೆ ಮುಂದೆ ಇವೆ, ಮತ್ತು UPSC ಅನ್ನೋದೊಂದು ರಿಸಲ್ಟನ್ನು ಬಿಟ್ಟಾಗ ಕರ್ನಾಟಕದ ಮಕ್ಕಳಿಗಿಂತಲೂ ಅಂದರೆ IAS IPS ಅಂತ ದೊಡ್ಡದಾಗಿರ್ತಕ್ಕಂಥ ಹುದ್ದೆಗಳನ್ನು ಕರ್ನಾಟಕದಲ್ಲಿರುವಂತಹ ಜನರಿಗಿಂತಲೂ ಬೇರೆ ಕಡೆ ಇರುವಂಥ ಬೇರೆ ರಾಜ್ಯದ ಮಕ್ಕಳು ಹೆಚ್ಚು ಯಾಕೆ ಸೆಲೆಕ್ಷನ್ ಆಗ್ತಾರೆ, ಹಾಗಾದರೆ ಅವರು ಅಳವಡಿಸ್ಕೊಳ್ತಕ್ಕಂಥ ಬೋಧನಾ ವಿಧಾನ ಯಾವುದು, ಇದೆಲ್ಲದರ ಬಗ್ಗೆ ಮಾಹಿತಿ ಮತ್ತು ನಾವು ನಮ್ಮ ಸಂಸ್ಥೆಯಲ್ಲಿ ಮಾಡಿಕೊಂಡಿರ್ತಕ್ಕಂಥ ಬದಲಾವಣೆ ಎಲ್ಲವನ್ನು ಕೂಡ ನಾಳೆ ದಿವಸ 26/5/2024 ರವಿವಾರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೇವೆ. ಆದ್ದರಿಂದ ಎಲ್ಲ ಪಾಲಕರು ತಪ್ಪದೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.